ಎಲೈ, ರಾತ್ರಿಯಲ್ಲಿ ಯೆಹೋವನ ಮಂದಿರದಲ್ಲಿರುವ ಆತನ ಸರ್ವಸೇವಕರೇ, ಯೆಹೋವನನ್ನು ಕೊಂಡಾಡಿರಿ. ಸೋಮವಾರ 14 ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 7ನೇ ವಚನ. ಮರಿಯಳು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಈ ವಾಕ್ಯವನ್ನು ಧ್ಯಾನ ಮಾಡೋಣ. ಈ ಹೊತ್ತಿನ ವಾಕ್ಯದ ಧ್ಯಾನದ ಶೀರ್ಷಿಕೆ ಸ್ಥಳವಿಲ್ಲದಂಥ ಸ್ಥಿತಿ. ಯೇಸು ಜನನವಾಗುವಾಗ ಮರಿಯಳು ಯೋಸೇಫರು ಕಾನೇಶು ಮಾರಿಗೋಸ್ಕರವಾಗಿ ಬೆತ್ಲೆಹೇಮಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಸ್ಥಳವಿಲ್ಲದ ಕಾರಣ, ಛತ್ರದಲ್ಲಿ ಯಾವ ಸ್ಥಳವೂ ಇಲ್ಲದ ಕಾರಣ ಮರಿಯಳು ಆ ಗೋದಲಿಯಲ್ಲಿ ಆ ಮಗುವಿಗೆ ಜನನವನ್ನು ಕೊಡುವಂಥ ಪರಿಸ್ಥಿತಿ ಉಂಟಾಯಿತು. ಛತ್ರದಲ್ಲಿ ಸ್ಥಳ ಇಲ್ಲದಂಥ ಸ್ಥಿತಿ. ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದಂಥ ಭೂಪರಲೋಕಗಳ ಒಡೆಯನಾದಂಥ ಯೇಸು ಕ್ರಿಸ್ತನ ಜನನಕ್ಕೆ ಸ್ಥಳ ಇಲ್ಲದಂಥ ಪರಿಸ್ಥಿತಿ. ದೇವರು ಆದಿಯು ಅಂತ್ಯವೂ ಎನಿಸಿಕೊಂಡಿರ್ತಕ್ಕಂಥ ಯೇಸುವಿನ ಜನನವನ್ನು ಸಾಧಾರಣವಾದಂಥ ರೀತಿಯಲ್ಲಿ ಆಗುವಂತೆ ಯೇಸುವನ್ನು ಕಳುಹಿಸಿಕೊಟ್ಟನು. ಯೇಸು ವಿಧೇಯನಾಗಿದ್ದುಕೊಂಡು ಎಲ್ಲರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಎಲ್ಲರನ್ನು ಎತ್ತಬೇಕೆಂಬಂಥ ಉದ್ದೇಶದಿಂದ ತನ್ನ ಜೀವವನ್ನು ಕೊಡುವುದಕ್ಕೋಸ್ಕರವಾಗಿ ಬಂದಿದ್ದನು. ಇಂಥ ರಕ್ಷಕನು ಸೃಷ್ಟಿಕರ್ತನೂ ಆದಂಥವನಿಗೆ ಛತ್ರದಲ್ಲಿ ಸ್ಥಳವಿರಲಿಲ್ಲ. ಅಲ್ಲಿ ತಾನು ಹುಟ್ಟುವುದಕ್ಕೋಸ್ಕರವಾಗಿ ಸ್ಥಳ ಇಲ್ಲದಂಥ ಪರಿಸ್ಥಿತಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಒಡೆಯನು, ಅರಸನು, ರಾಜನಾಗಿರುವಂಥ ಯೇಸುವು ತನ್ನ ಪರಿಸ್ಥಿತಿ ವೈಭವದೊಡನೆ ಇದ್ದರೂ ಕೂಡ ಎಲ್ಲವನ್ನು ತ್ಯಜಿಸಿ ಏನೂ ಇಲ್ಲದವನಾಗಿ ನಮ್ಮ ಮಧ್ಯದಲ್ಲಿ ಬಂದು ನಮ್ಮ ಪಯಣದಲ್ಲಿ ನಮ್ಮೊಂದಿಗೆ ಪಯಣಿಸುವಂಥವನಾಗಿದ್ದಾನೆ. ಅನೇಕರು ಈ ಹೊತ್ತು ನಾವು ನೋಡುವುದಾದರೆ ಮನೆ ಇಲ್ಲದೆ, ವಾಸ ಮಾಡಲಿಕ್ಕೆ ಸ್ಥಳವಿಲ್ಲದೆ, ಕಷ್ಟಕರವಾದಂಥ ಸನ್ನಿವೇಶಗಳಲ್ಲಿ ಹಾದು ಹೋಗುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂಥವರ ಸ್ಥಿತಿಯನ್ನು ತಿಳಿದುಕೊಳ್ಳಲು, ಇಂಥವರಿಗೋಸ್ಕರವಾಗಿ ಜೀವಿಸಲು, ಇಂಥವರೊಂದಿಗೆ ನಡೆಯಲು ನಮ್ಮ ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಹೌದು ಪ್ರಿಯರೇ, ಅಂಥ ಕಷ್ಟಕರವಾದಂಥ ಸನ್ನಿವೇಶಗಳಲ್ಲಿ ಹಾದು ಹೋಗುವಂಥ ಜನರೊಂದಿಗೆ ನಮ್ಮ ಸ್ವಾಮಿ ಇರುವಂಥವನಾಗಿದ್ದಾನೆ. ಅದಕ್ಕಾಗಿ ನಮ್ಮ ಸ್ವಾಮಿಗೆ ಸ್ತೋತ್ರ ಹೇಳೋಣ. ದೇವರು ತಾನೇ ನಮ್ಮೆಲ್ಲರಿಗೂ ಕೂಡ ನಮ್ಮ ಸ್ವಾಮಿ ನಮ್ಮೊಂದಿಗೆ ಇರುತ್ತಾನೆಂಬಂಥ ಭರವಸೆ ಮನಸ್ಸುಗಳಲ್ಲಿ ತುಂಬಿಸಿ, ನಮ್ಮ ಸ್ವಾಮಿಗೂ ಸಹ ಮನೆ ಇಲ್ಲದಂಥ ಸ್ಥಿತಿ ಇತ್ತು ಎಂಬಂಥ ಆ ಮಾತನ್ನು ನಂಬಿದಂಥ ನಾವುಗಳು ನಮ್ಮ ಸ್ವಾಮಿ ನಮ್ಮೊಂದಿಗೆ ನಡೆಯುತ್ತಾನೆಂಬ ನಂಬಿಕೆಯಿಂದ ಮುಂದೆ ಹೋಗೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಿನಗೂ ಸಹ ಸ್ಥಳವಿಲ್ಲದಂಥ ಪರಿಸ್ಥಿತಿ ಇತ್ತಲ್ಲ. ಇಲ್ಲದಂಥ ನಿನ್ನ ಮಕ್ಕಳನ್ನು ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.